ಒಬ್ಬ ಒಂದು ಪ್ರಾಣಿ ಸಂಗ್ರಹಾಲಯ ಓಪನ್ ಮಾಡ್ದಾಣ. ಅಲ್ಲಿರೋ ಪ್ರಾಣಿಗಳು ನೋಡಾಕ 500 ರೂಪಾಯಿ ಟಿಕೆಟ್ ಮಾಡ್ದ. ಒಬ್ರು ಹೋಗ್ಲಿಲ್ಲಣ್ಣ. ಅದಕ್ಕೆ 200 ರೂಪಾಯಿ ಟಿಕೆಟ್ ಮಾಡ್ದ. ಆದ್ರೂ ಒಬ್ರು ಸುಳಿಲಿಲ್ಲ. ಮತ್ತು 100 ರೂಪಾಯಿ ಮಾಡ್ದಣ್ಣ. ಒಂದು ನರ ಪಿಳ್ಳಿನೂ ಬರಲಿಲ್ಲಣ್ಣ. ಮುಂದೇನಣ್ಣ ಪಾಪ ಫ್ರೀ ಮಾಡಿಬಿಟ್ಟ. ಅವಾಗಾರ ಬಂದ್ರೆ ಇಲ್ಲ ಬರೋದು ಹೌಸ್ಫುಲ್, ಕಾಲಿಡಕ್ಕೆ ಜಾಗ ಇರಲಿಲ್ಲ. ಅಷ್ಟು ಜನ ಬಂದರು. ಮಂದಿ ಒಳಗೆ ಬಂದ ಮೇಲೆ ಎಲ್ಲ ಗೇಟ್ ಹಾಕಿ ಒಳಗೆ ಬೋನ್ ಒಳಗಿಂದ ಹುಲಿ ಮೊಸಳಿ ಹೊರಗೆ ಬಿಟ್ಟ. ಹೊರಗೆ ಹೋಗಕ್ಕೆ 2,000 ರೂಪಾಯಿ ಟಿಕೆಟ್ ಇಟ್ಟ. ಇದೆಲ್ಲ ನಿನಗೆ ಹೆಂಗೆ ಗೊತ್ತಾಯ್ತು? ಫ್ರೀ ಅದ ಅಂತೇಳಿ ನಾನು ಹೋಗಿದ್ನಣ್ಣ. ಅಣ್ಣ, ಈ ಹುಡುಗಿಯಾರು ಊಟ ಆಗಿಂದ ಟಿಶ್ಯೂ ಪೇಪರ್ನಿಂದ ತುಟಿ ಎಷ್ಟು ಪ್ರೀತಿಯಿಂದ ಒರೆಸ್ತಾರಂದ್ರೆ ಎಲ್ಲಿ ತುಟಿ ಉಚ್ಚಿಕೊಂಡು ಟಿಶ್ಯೂ ಪೇಪರ್ನಾಗೆ ಬರ್ತೈತಿ ಅನ್ನೋನವ್ರಂಗೆ. ಅದೇ ನಮ್ಮ ಹುಡುಗರು ನೋಡ್ಬೇಕಣ್ಣ, ಪಂಚರ್ ಆದ ಟೂಬಿಗೆ ಕಾನ ಸಚ್ಚಿ ತಿಕ್ಕದಂಗೆ ತಿಕ್ತಾರೆ. ನೀ ಇಷ್ಟು ಟ್ಯಾಲೆಂಟ್ ಇದ್ದು ಖರೆ ಐತಿ ನೋಡು. ಮತ್ತಣ್ಣ ಎಲ್ಲಾರು ಸುಮ್ ಅಂತಾರೆ ಅಣ್ಣ. ಎದ್ದು ಹೋತೇನು ಚಪ್ಪಲ್ ತಗೋತಿ? ನಿನ್ನ ಫೇವ್ರೇಟ್ ಹಾಬಿ ಏನು? ನನಗೆ ಹಾಡ ಅಂದ್ರೆ ಭಾಳ ಇಷ್ಟ ಅಣ್ಣ. ಮತ್ತೊಂದು ಹಾಡ್ಲಾ ಕೇಳೋಣ, ನಾವು ಫುಲ್ ಮಜಾ ಬರ್ತದ. ಬೇಡಣ್ಣ, ಯಾಕೆ? ನನಗೆ ಹಾಡಂದ್ರೆ ಇಷ್ಟ ಅಂತ ಹೇಳಿನ, ನಾ ಹಾಡ್ತೀನಿ ಅಂತ ಹೇಳಿಲ್ಲ. ಇರ್ಲಿ ಹಾಡು. ನೀನು ಹಣೆ ಬರೋಣ. ನೇ ಹೈಸ್ಕೂಲ ಶಾಲ್ಯಾಗ ಕಣ್ಣ ಹೊಡಿವಾತಿ ಆಗಲೆಲ್ಲ ನೀ ಹೈಸ್ಕೂಲ ಮುಗಿಯಾನ. ಅಣ್ಣ ಏನಾಯ್ತು? ನಾ ಹೇಳಿನಣ್ಣ, ಸುಮ್ಮನೆ ಜೀವಕ್ಕೆ ಹೈರಾಣ ಮಾಡ್ಕೊಂಡು ನೋಡು. 10 ವರ್ಷದಿಂದ ನಿನ್ನ ಹೆಂಡತಿಗೆ ಅಂಜಿಸಿ ಹೆದರಿಸಿ ನಿನ್ನ ಹತೋಟಿ ಒಳಗೆ ಇಟ್ಕೊಂಡಿದ್ದಿ, ಹೌದಲ್ಲ? ಹ್ಞೂ ರೀ ಸರ್ ಸಾರಿ ಸರ್. ಅದೇನಾಯ್ತಂದ್ರೆ ರೀ, ನಿನ್ನ ಊರ್ದೇ ಕತಿ ಬೇಕಾಗಿಲ್ಲ, ಅಂಜಿಕೆ ಒಳಗೆ ಹೆಂಗೆ ಇಟ್ಕೋಬೇಕದು ಹೇಳು. ನಮ್ಮ ದೇಶದೊಳಗೆ ಒಳ್ಳೆ ಬಾಲರ್ ಯಾಕಿಲ್ಲ ಅನ್ನೋದು ಯೋಚನೆ ಮಾಡಿದೆ ಅಣ್ಣ. ಯಾಕಂದ್ರೆ ನಮ್ಮ ದೇಶದೊಳಗೆ ಹುಟ್ಟಾನೆ ಬ್ಯಾಟಿಂಗ್ ಆದ್ಮೇಲೆ ಮನೆಗೆ ಓಡೋಗೋ ಪರಂಪರೆ ಐತಿ. ಅದಕ್ಕೆ ನಿನಗೆ ಬ್ಯಾಟಿಂಗ್ ಇಷ್ಟ ಏನು ಬ್ಯಾಲಿಂಗ್ ಇಷ್ಟ? ಅಣ್ಣ ಇಷ್ಟು ತನ ನಂದೇ ಹೇಳೀನಿ.